ಹೆಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ, ಚೆನ್ನಾಗಿ ಇರ್ತೀರಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಆಲ್ರೆಡಿ ಎಲ್ಲ ತಮ್ಮನೇಲಿ ನೋಡ್ಕೊಂಬಂದಿದ್ದೀರಾ ಆ್ಯಸ್ ಯೂಶ್ವಲ್. ಇವತ್ತೇನೆಂದರೆ ಮೋಮೋಸ್ ಮಾಡ್ತಾಯಿದ್ದೀವಿ ನಮ್ಮ ಮನೇಲಿ, ಫಸ್ಟ್ ಟೈಮ್ ಮಾಡ್ತಾಯಿರೋದು. ಹಾಗಾಗಿ ಯಾವ ಥರ ಬರುತ್ತೆ ಏನು ಅಂತ ಹೇಳಿ ನಿಮಗೆ ಕೂಡ ತಿಳಿಸ್ಕೊಡ್ತೀನಿ, ಹಾಗೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ನೀವು ಕೂಡ ಮನೇಲಿ ಮಾಡ್ಕೊಳ್ರಿ, ಈಸಿ ಸಿಂಪಲ್ ಸ್ಟೆಪ್ಪು. ಆದರೆ ಏನಂದರೆ ನಾವು ಮಾಡ್ತಾಯಿರೋದು ಸ್ಟೀಮ್ ಮೋಮೋಸು, ಫ್ರೈಡ್ ಮೋಮೋಸ್ ಅಲ್ಲ. ಇದಕ್ಕೆ ಮೇನ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಮೈದಾ ಹಿಟ್ಟು, ಆಮೇಲೆ ಎಲೆಕೋಸು, ಕ್ಯಾರೆಟ್ ಸ್ವಲ್ಪ, ಈರುಳ್ಳಿ ಸ್ವಲ್ಪ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕಾಳುಮೆಣಸು ಪುಡಿ. ಇದಿಷ್ಟೇ ಮೇನ್ ಬೇಕಾಗಿರೋದು ನಮಗೆ. ಈಗ ಫಸ್ಟ್ ಏನು ಮಾಡಬೇಕಂದ್ರೆ ಈ ಪ್ಲೇಟಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದಿಷ್ಟನ್ನು ಹಾಕೊಂಡು ನಾವು ಒಗ್ಗರಣೆ ಕೊಡಬೇಕು. ಈಗ ಒಗ್ಗರಣೆ ಹಾಕೋಣ ಬನ್ನಿ ಗೈಸ್. ಈಗ ಈ ಥರದೊಂದು ಪಾತ್ರೆ ಇಲ್ಲ ತವ ಏನಾರು ಈ ಥರ ತೊಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು 2 ಸ್ಪೂನಷ್ಟು ನಾನು ಏನೇನು ತೋರಿಸಿದ್ದೀನಿ ಅದನ್ನೆಲ್ಲ ಹಾಕಿ ಗೈಸ್. ಕ್ಯಾಮರಾ ಸ್ವಲ್ಪ ದೂರನೇ ಇಟ್ಟಿದ್ದೀನಿ, ಯಾಕಂದರೆ ಸೌಂಡು ತುಂಬ ಜಾಸ್ತಿ ಆಗ್ತಾಯಿದೆ ಅಂತ ಕಂಪ್ಲೇಂಟ್ ಆಗ್ತಾಯಿದೆ. ಹಾಗಾಗಿ ಈಗ ಕೋಸನ್ನು ಹಾಕೊಂಬಿಡಿ ಗೈಸ್. ಈಗಲೇ ಒಂದು ಸ್ವಲ್ಪ ಮೈಕ್ ತಗೊಳ್ಳೋವರೆಗೂ ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಳ್ರಿ. ನೀವು ಕೂಡ ಬೇಗ ಬೇಗ ಸಪೋರ್ಟ್ ಮಾಡಿದ್ರು ಅದನ್ನು ತಗೊಳ್ಳೋಣ ಸದ್ಯದ್ರಲ್ಲೇ. ನಾನು ಏನೇನು ತೋರಿಸಿದೆ ಎಲ್ಲದು ಈ ಥರ ಹಾಕ್ಕೊಂಡು ಕ್ಲೀನಾಗೆ ಒಂದು 5 ನಿಮಿಷ ಕ್ಲೀನಾಗೆ ಫ್ರೈ ಮಾಡ್ಕೊಬೇಕು ಗೈಸ್. ನಾವು ಮಾಡ್ತಾಯಿರೋದು ವೆಜ್ ಮೋಮೋಸು. ಮತ್ತು ನೆಕ್ಸ್ಟ್ ಯಾವಾಗಾದರೂ ನಿಮಗೆ ನಾನ್ ವೆಜ್ ಮೋಮೋಸ್ ಕೂಡ ಮಾಡೋದು ನಾನು ತೋರಿಸ್ತೀನಿ, ಅಂದರೆ ಚಿಕನ್ ಮೋಮೋಸು. ಈಗ ಸದ್ಯಕ್ಕೆ ಇದನ್ನು ಮಾಡೋಣ. ಈಗ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ, ಅಂದರೆ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ಈಗ ಕ್ಲೀನಾಗಿ ಮಿಕ್ಸ್ ಆಗಿದೆ. ಈಗ ಮಿಕ್ಸ್ ಆದಮೇಲೆ 1 ಸ್ಪೂನಷ್ಟು ಮಾತ್ರ ಈ ಸೋಯಾ ಸಾಸ್ ಏನು ನೋಡ್ತಾ ಇದ್ದೀರಾ, ಜಸ್ಟ್ 1 ಸ್ಪೂನ್ ಹಾಕಿ, ಜಾಸ್ತಿ ಬೇಡ. ಅದ್ರ ಜೊತೆ ವಿನೆಗರು 1 ಸ್ಪೂನಷ್ಟು, ಸ್ವಲ್ಪನೇ ಹಾಕಿ, ಯಾಕಂದರೆ ಇದು ಫ್ಲೇವರ್ ಅಷ್ಟು ನಮಗೆ ಇದು ಮುಖ ಕೊಡ್ದಂಗೆ ಆಗುತ್ತೆ. ಹಾಗಾಗಿ ಸೋಯಾ ಸಾಸು 1 ಸ್ಪೂನು, ವಿನೆಗರ್ 1 ಸ್ಪೂನು, ಇದಿಷ್ಟನ್ನು ಕ್ಲೀನಾಗಿ ಹಾಕಿ ಮತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಗೈಸ್. ಈಗ ಮಿಕ್ಸ್ ಮಾಡೋಣ ಬನ್ನಿ. ಅದೇನು ಮೈದಾ ಹಿಟ್ಟು ತೋರಿಸಿದೆ ಅದನ್ನು ಕ್ಲೀನಾಗೆ ಚಪಾತಿ ಥರ ಕ್ಲೀನಾಗೆ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು, ಅಂದರೆ ಮಿದುವಾಗಿ ಬರಬೇಕು ಆ ಥರ ಮಾಡ್ಕೊಳ್ರಿ. ತೀರಾ ನೀರು ಥರನೂ ಬೇಡ, ತೀರಾ ಗಟ್ಟಿ ಥರನೂ ಬೇಡ. ಇದಿಷ್ಟು ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತ ನಾನು ಹೇಳ್ತೀನಿ ಬನ್ನಿ ಗೈಸ್. ಈಗ ಎಲ್ಲ ರೆಡಿಯಾಗಿದೆ ನಮ್ಮದು. ಈಗ ಹಾಕ್ತಾಯಿದ್ದೀವಿ ನೋಡಿ, ಈ ಥರ ಒಂದೊಂದು ಅರ್ಧ ಸ್ಪೂನು, 3/4 ಸ್ಪೂನಷ್ಟು, ಚಿಕ್ಕ ಸ್ಪೂನಲ್ಲೇ ಹಾಕ್ಕೊಳ್ರಿ ಸಾಕು. ಹಿಂಗೆ ಹಾಕ್ಕೊಂಡು ಈ ಥರ ಶೇಪಲ್ಲೂ ಮಾಡ್ಬೋದು, ಬೇರೆ ಥರ ಶೇಪಲ್ಲೂ ಮಾಡ್ಬೋದು. ಇವಾಗ ಆ ಥರ ಶೇಪಲ್ಲಿ ಯಾವ ಥರ ಮಾಡೋದಂತ ನಾನು ತೋರಿಸ್ತೀನಿ ಬನ್ನಿ. ನೀವು ಮಾಮೂಲಿ ಅಂಗಡಿಯಲ್ಲಿ ತಿಂತೀರಲ್ಲ ಮೊಮೋಸು, ಆ ಥರನೂ ಮಾಡ್ಬೋದು, ಈ ಥರ ಮೋತಿಚೂರು ಲಡ್ಡು ಥರನೂ ಮಾಡ್ಬೋದು. ಇದು ಚೆನ್ನಾಗಿರುತ್ತೆ. ಈ ಥರ ಒಂದೊಂದೇ ಮಾಡಿಕೊಂಡು ಆಮೇಲೆ ಸ್ಟೀಮ್ ಮಾಡೋಣ. ಫ್ರೈ ಬೇಡ, ಯಾಕಂದರೆ ಆಯಿಲ್ ಫ್ರೈ ತಿಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ಹಾಗಾಗಿ ನಾವು ಸ್ಟೀಮ್ ಮೋಮೋಸ್ ಮಾಡ್ತಾಯಿದ್ದೀವಿ. ಈಗ ಎಲ್ಲ ಮಾಡಿ ಮತ್ತೆ ತೋರಿಸ್ತೀನಿ ಬನ್ನಿ ಗಾಯ್ಸ್. ಈಗ ನಮ್ಮ ಸ್ಟೀಮ್ ಮೋಮೋಸಿಗೆ ರೆಡಿಯಾಗಿದೆ. ಒಂದು 3 ಇದರಷ್ಟು ರೆಡಿಯಾಗಿದೆ, 12 ರೆಡಿಯಾಗಿದೆ ಸಾಕು. ಈಗ ಇದನ್ನು ಇಡ್ಲಿ ಪಾತ್ರೆಯಲ್ಲಿಟ್ಟು ಈಗ ಸ್ಟೀಮ್ ಮಾಡೋಣ ಬನ್ನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ನನಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮರಿಬೇಡ್ರಿ ಮತ್ತು ಅದನ್ನು. ಈಗ ಇದಿಷ್ಟನ್ನು ಹಾಕಿ ಕ್ಲೋಸ್ ಮಾಡಿ ಒಂದು 5-10 ನಿಮಿಷ, ಒಂದು 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ತೆಗೆದು ತಿನ್ನುವ ಸಮಯ ರೆಡಿಯಾಗಿರುತ್ತೆ. ಬನ್ನಿ ಆಮೇಲೆ ತೋರಿಸ್ತೀನಿ. ಫೈನಲಿ ನಮ್ಮ ಮೋಮೋಸ್ ರೆಡಿಯಾಗಿದೆ ಗಾಯ್ಸ್. ನೋಡ್ತಾ ಇರ್ಬೋದು, ಅಂಗಡಿಯಲ್ಲಿ ಕೊಡೋ ಥರ ಆಗಿಲ್ಲ, ಆದರೂ ಚೆನ್ನಾಗಿದೆ. ಈಗ ಒಂದು ಟೇಸ್ಟ್ ಮಾಡಿ ನೋಡೋಣ ಬನ್ನಿ ಗೈಸ್. ಸ್ವಲ್ಪ ಹಂಗೆ ಸಾಸ್ ಜೊತೆ ತಿನ್ನೋಣ ಬನ್ನಿ. ಚೆನ್ನಾಗಿ ಬಂದಿದೆ ಗೈಸ್ ಫೈನಲಿ. ನೀವು ಕೂಡ ಮನೇಲಿ ಮಾಡಿಕೊಡ್ರಿ. ಸ್ಟೀಮ್ ಮೋಮೋಸೇ ಬೆಸ್ಟು ಫ್ರೈಡ್ ಮೋಮೋಸ್ಗಿಂತ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋನ, ಕುಕ್ಕಿಂಗ್ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟು ಕುಕ್ಕಿಂಗ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ ಗೈಸ್.